ಈ ಕಾರ್ಯಕ್ರಮದ ಯೋಜನೆ ಮತ್ತು ಉದ್ದೇಶವನ್ನು ಕುರಿತಂತೆ ಒಂದು 2-3 ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನಾನು ನಿಂತಿದ್ದೀನಿ. ಭಾರತದ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಅಂತ ಹೇಳಿದ್ರೆ ಅದು ತುರ್ತು ಪರಿಸ್ಥಿತಿ. ಶ್ರೀಮತಿ ಇಂದಿರಾ ಗಾಂಧಿಯವರು 1975 ಇದೇ ಜೂನ್ 25ರಂದು ದೇಶದ ಮೇಲೆ ಹೇರಿದಂಥ ತುರ್ತು ಪರಿಸ್ಥಿತಿ ಅದೊಂದು ಕರಾಳ ಅಧ್ಯಾಯ. ಆ ಕುರಿತು 49 ವರ್ಷಗಳಿಂದ ದೇಶದಲ್ಲಿ ಅನೇಕ ರಾಷ್ಟ್ರೀಯ ಸಂಘಟನೆಗಳು, ರಾಜಕೀಯ ಪಕ್ಷಗಳು ತುರ್ತು ಪರಿಸ್ಥಿತಿ ಕರಾಳ ದಿನವನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ನಾವು ಕಾರ್ಯಕ್ರಮವನ್ನು ಬೇರೆ ಬೇರೆ ಸಂಘಟನೆಗಳು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಾದಂಥ ಘೋರ ಅನಾಚಾರಗಳನ್ನು, ಅತ್ಯಾಚಾರಗಳನ್ನು, ಅಕ್ರೂರತೆಯನ್ನು ಜನತೆಗೆ ತಿಳಿಸುವಂಥ ಕಾರ್ಯಕ್ರಮ ಮತ್ತು ಯಾರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆ ಸರ್ವಾಧಿಕಾರಶಾಹಿಯ ವಿರುದ್ಧವಾಗಿ ಹೋರಾಟ ಮಾಡಿ ಅನೇಕ ರೀತಿಯ ಹಿಂಸೆಗಳಿಗೆ ಒಳಗಾದಂಥ ಪ್ರಮುಖರನ್ನು ಗೌರವಿಸುವಂಥ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಂಘಟನೆಗಳು ಮಾಡಿಕೊಂಡು ಬಂದಿದೆ. ತುರ್ತು ಪರಿಸ್ಥಿತಿಗೆ ಕಾರಣ ಏನು ಅಂತ ಒಂದು ಸರಿ ನಾವು ಯೋಚನೆ ಮಾಡಿದರೆ, ತುರ್ತು ಪರಿಸ್ಥಿತಿಯನ್ನು ಹೇರಲಿಕ್ಕೆ ಕಾರಣ ಈ ದೇಶದಲ್ಲಿ ಯಾವುದೋ ಒಂದು ಆಪತ್ಕಾಲ ಬಂದಿರಲಿಲ್ಲ. ಇದೇ ದೇಶದಲ್ಲಿ ಯಾವುದೇ ರಾಷ್ಟ್ರೀಯ ಸಂಕಷ್ಟ ಬಂದಿರಲಿಲ್ಲ. ಈ ದೇಶದಲ್ಲಿ ಬಹಳ ವಿಪರೀತವಾದಂಥ ಕಾರಣಗಳು ಇಲ್ಲದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಯಾಕೆ ಹೇರಿದರು ಅಂದರೆ, ಅವತ್ತಿನ ಅಧಿಕಾರದಲ್ಲಿದ್ದಂಥ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಅಧಿಕಾರದ ಉಳಿವಿಗೋಸ್ಕರ ತುರ್ತು ಪರಿಸ್ಥಿತಿಯನ್ನು ಹೇರಿದರು ಅನ್ನೋದು ನಮಗೆ ಗೊತ್ತಿದೆ. ಈ ತುರ್ತು ಪರಿಸ್ಥಿತಿಗೆ 2 ಮುಖಗಳಿದೆ. ಒಂದು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಅವರ ನಿರ್ಣಯಗಳು, ಹೋರಾಟಗಾರರನ್ನ ದಮನ ಮಾಡ್ತಕ್ಕಂಥ, ಹೋರಾಟಗಾರರಿಗೆ ಚಿತ್ರ ಹಿಂಸೆಯನ್ನು ಕೊಡ್ತಕ್ಕಂಥ, ಅತ್ಯಂತ ಕ್ರೂರತೆಯನ್ನು ಮೆರೀತಕ್ಕಂಥ, ಸಮಾಜದ ಎಲ್ಲ ಹಕ್ಕುಗಳನ್ನು ಕಿತ್ತಾಕ್ತಕ್ಕಂಥ, ಒಂದು ಗುಲಾಮಿ ಸ್ಥಿತಿಯಲ್ಲಿ ಸಮಾಜವನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದನ್ನು, ಆ ಕ್ರೂರತೆಯ ಮುಖವನ್ನು ನಾವು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಮುಖವನ್ನು ನೋಡ್ತೇವೆ. ಹಾಗೆ ಇನ್ನೊಂದು ಮುಖ ಅಂತ ಹೇಳಿದ್ರೆ, ಇವತ್ತಿನವರೆಗೂ ಈ ಸಮಾಜಕ್ಕೆ ಪರಿಚಯ ಆಗದೇ ಇರತಕ್ಕಂಥ ಅತ್ಯಂತ ಪ್ರಮುಖವಾದ ಒಂದು ಮುಖ ಇದೆ. ಕೇವಲ ಸಮಾಜದಲ್ಲಿ ಹೋರಾಟಗಾರನ ದಮನ ಮಾಡ್ತಕ್ಕಂಥದ್ದು, ಎಲ್ಲರ ಹಕ್ಕು ಸ್ವಾತಂತ್ರ್ಯಗಳನ್ನು ದಮನ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ಅಲ್ಲಿರ್ತಕ್ಕಂಥ ಒಳ್ಳೆ ಸಂಗತಿಗಳನ್ನು ಕ್ರೋಢೀಕರಿಸಿ ಭಾರತದ ನೆಲಕ್ಕೆ, ಇಲ್ಲಿನ ಸಮಾಜಕ್ಕೆ ಅಗತ್ಯವಾದಂಥ ಶ್ರೇಷ್ಠವಾದಂಥ ಸಂವಿಧಾನವನ್ನು ನಿರ್ಮಾಣ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಶ್ರೇಷ್ಠವಾದಂಥ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿಯಾದಂಥ ಸಂವಿಧಾನದ ಮೇಲೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಡೆದಂಥ ಘೋರ ಅಪಚಾರ, ಸಂವಿಧಾನವನ್ನು ಅದರ ಮೇಲೆ ನಡೆದಂಥ ಗದಾಪ್ರಹಾರ, ಸಂವಿಧಾನವನ್ನು ಹಾಳು ಮಾಡ್ತಕ್ಕಂಥ, ಅದರ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥ, ಅದಕ್ಕೆ ಅಪಚಾರ ಮಾಡ್ತಕ್ಕಂಥ, ಅದನ್ನು ವಿಕೃತಗೊಳಿಸ್ತಕ್ಕಂಥ ಕೆಲಸವನ್ನು ತುರ್ತು ಪರಿಸ್ಥಿತಿಯಲ್ಲಿ ಅವತ್ತಿನ ಅಧಿಕಾರಶಾಹಿಗಳು ಮಾಡಿದ್ದರು. ಈ ಸತ್ಯದ ಮುಖ ನಮ್ಮ ಸಮಾಜದಲ್ಲಿ ಗೊತ್ತೇ ಇಲ್ಲ. ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ವೇದಿಕೆ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯೇ ಅದು. ರಾಜ್ಯದ ಸಂಚಾಲಕರಾದಂಥ ಶ್ರೀಯುತ ರಾಜೀವ್ರವರು ಅದನ್ನು ಕುರಿತು ನಮಗೆ ವಿಸ್ತಾರವಾಗಿ ತಿಳಿಸ್ಕೊಡೋರಿದ್ದಾರೆ. ಯಾವ ಮುಖ ಈ ಸಮಾಜಕ್ಕೆ ಪರಿಚಯ ಆಗಿಲ್ವೋ ಆ ಮುಖವನ್ನು ಅನಾವರಣ ಮಾಡ್ತಕ್ಕಂಥ, ವಾಸ್ತವಿಕ ಸತ್ಯವನ್ನು ನಮ್ಮ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ನಾವು ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾಲಖಂಡಕ್ಕೆ ಇದು ಯಾಕೆ ಪ್ರಸ್ತುತ ಅನ್ನೋದನ್ನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಯಾರು ಈ ದೇಶದಲ್ಲಿ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿದರು, ಯಾರು ಈ ಸಂವಿಧಾನವನ್ನು ವಿಕೃತಗೊಳಿಸುವಂಥ ಕೆಲಸ ಮಾಡಿದರು, ಅವರು 50 ವರ್ಷ ಆಗ್ತಾ ಬಂದಿರೋದ್ರಿಂದ ಜನ ಮರ್ತಿದ್ದಾರೆ ಅಂಥೇಳಿ ಇವತ್ತು ಇಡೀ ದೇಶಾದ್ಯಂತ ಈ ಸಂವಿಧಾನದ ರಕ್ಷಕರು ನಾವು ಅಂಥೇಳಿ ಎಲ್ಲ ಕಡೆ ಬೀಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಈ ಸಂವಿಧಾನದ ರಕ್ಷಕರು, ಸಂವಿಧಾನ ಆಪತ್ತಿನಲ್ಲಿದೆ, ಸಂವಿಧಾನ ಕಷ್ಟದಲ್ಲಿದೆ, ಸಂಕಷ್ಟದಲ್ಲಿದೆ, ಈ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಯಾರು ಸಂವಿಧಾನಕ್ಕೆ ಅಪಚಾರ ಮಾಡಿದರೋ ಅವರು ಬೀಗ್ತಾ ಇದ್ದಾರೆ.
ಯಾರು ಸಂವಿಧಾನದ ರಕ್ಷಣೆಗೋಸ್ಕರ, ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ, ಸಮಾಜದ ಜನಸಾಮಾನ್ಯರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದ್ರು, ಅವರು ಇವತ್ತು ನಾವು ಮೌನವಾಗಿದ್ದೀವಿ. ಹಾಗಾಗಿ ಈ ಸಮಾಜಕ್ಕೆ ಈ ಮುಖವನ್ನು ಅನಾವರಣ ಮಾಡಿಕೊಡ್ಬೇಕಂತ ಅಗತ್ಯ ಇವತ್ತಿದೆ ಅಂಥೇಳಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ವೇದಿಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕಂತ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಮುಂದಿನ ನಡೆಯನ್ನು ನಡೆಸ್ಕೊಡ್ಬೇಕು ಅಂತೇಳಿ ನಾನು ನಿರೂಪಕರಲ್ಲಿ ಕೋರ್ತೀನಿ. ನಮಸ್ಕಾರ.